ನಮಗೆಲ್ಲ ಗೊತ್ತಿದೆ, ಯಾವುದು ನೋಟಿಫಿಕೇಶನ್ ಇಲ್ಲ ಇವಾಗ. ಇದು ಯಾವುದಾದ್ರೂ ಸಿಂಗಲ್ ಒಂದು ನೋಟಿಫಿಕೇಶನ್ ಇದೆಯಾ? ಆಯ್ತಾ ಹೇಳಿ. ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಎಷ್ಟು ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು? ಎಷ್ಟು ಹೇಳಿದ್ದು? 10 ಲಕ್ಷ, 1 ಲಕ್ಷ ಹೇಳಿದ್ರೆ ಇಲ್ವಾ? ಒಂದು ವರ್ಷದಲ್ಲಿ. ಸರ್ಕಾರ ಬಂದು 3 ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷ ರನ್ನಿಂಗ್ ಇದೆ, ಹೌದಾ? ಇಷ್ಟೆಲ್ಲ ಹೋರಾಟ ಮಾಡಿ ಧಾರವಾಡದಲ್ಲಿ 4-5 ಸಾರಿ ಹೋರಾಟ ಮಾಡಿದ್ವಿ, ಬಿಜಾಪುರದಲ್ಲಿ, ಬೆಂಗಳೂರಲ್ಲಿ ಎಷ್ಟು ಟೈಮ್ ಹೋರಾಟ ಮಾಡಿದ್ವಿ. ಸುಮಾರು 2 ವರ್ಷದಿಂದ ಒಂದೇ ಒಂದು ಸಿಂಗಲ್ ವೇಕೆನ್ಸಿ ನೋಟಿಫಿಕೇಶನ್ ಮಾಡಿದಾರಾ? ಇಲ್ಲ. ಯಾವುದೇ ಇರ್ಬೋದು, ಒಂದು ಟೀಚರ್ಸ್ ಇರ್ಬೋದು, ಒಂದು ಪೊಲೀಸ್ ಇಲಾಖೆ ಇರ್ಬೋದು, ಮತ್ತೆ ಒಂದು FDA STA ಇರ್ಬೋದು, ಯಾವ್ದಾದ್ರು ನೋಟಿಫಿಕೇಶನ್ ಆಗಿದೆಯಾ? ಆಗಿದೆ ಹೇಳಿ. ಆಗಿಲ್ಲ. 43 ಇಲಾಖೆಯಿಂದ 7,84,000 ಖಾಲಿ ಹುದ್ದೆ ಇದೆ, ಇದೆಯಾ ಇಲ್ವಾ? ಲಾಸ್ಟ್ ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದ್ಮೇಲೆ ಸರ್ಕಾರ ನೆಕ್ಸ್ಟ್ 2 ಡೇಸಲ್ಲಿ 56,432 ಹುದ್ದೆಗಳನ್ನ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ವಾ? ಅದು ಎಷ್ಟು? ಒಂದೇ ತಿಂಗಳಲ್ಲಿ ಎಲ್ಲ ನೋಟಿಫಿಕೇಶನ್ ಮಾಡ್ತೀನಿ, 1 ವರ್ಷದಲ್ಲಿ ಎಲ್ಲ ಹುದ್ದೆಗಳನ್ನ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು, ಹೌದಾ? ಇಲ್ಲಿವರೆಗೂ ಏನಾದರೂ ಅದ್ರ ಬಗ್ಗೆ ತೊಗೊಂಡಿದ್ದಾರಾ? ಸೀರಿಯಸ್ ಆಗಿ ತೊಗೊಂಡಿದ್ದಾರಾ? ಅನಿಸ್ತಾ ಇದೆಯಾ? ನಮಗೇನು ಅದ್ರದ್ದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕಾ ಬೇಡವಾ? ಈಗ ಇಲ್ಲಿಂದ ಬೆಂಗಳೂರು ಹೋಗೋದಕ್ಕೆ ಒಂದು ನಿರ್ದಿಷ್ಟ ಒಂದು ಟೈಮ್ ಇರುತ್ತೆ ಇಲ್ವಾ? ಯಾವ್ದು ಬಸ್ಸಲ್ಲಿ ಹೋಗೋದಕ್ಕೊಂದು ಟೈಮ್ ಇರುತ್ತೆ, ಫ್ಲೈಟಲ್ಲಿ ಹೋಗೋದಕ್ಕೊಂದು ಟೈಮ್ ಇರುತ್ತೆ, ಟ್ರೈನಲ್ಲಿ ಹೋಗೋದಕ್ಕೊಂದು ಟೈಮ್ ಇರುತ್ತೆ, ಇದೆಯಾ ಇಲ್ವಾ? ಆ ಟೈಮ್ ಪ್ರಕಾರ ನಾವು ಒಂದು ಟಿಕೆಟ್ ಬುಕ್ ಮಾಡ್ತೀವಿ. ಅದೇ ರೀತಿ ಒಂದು ಎಕ್ಸಾಮ್ ಬರೀಬೇಕಂದ್ರೆ ದೇರ್ ಇಸ್ ಎ ಟೈಮ್ ಲಿಮಿಟ್ ಇರಬೇಕಾ ಬೇಡವಾ? ಒಂದು ವರ್ಷದಲ್ಲಿ ಒಂದು ಯಾವಾಗ ನೋಟಿಫಿಕೇಶನ್ ಆಗುತ್ತೆ, ಯಾವಾಗ ಎಕ್ಸಾಮ್ ಇರುತ್ತೆ, ಯಾವಾಗ ರಿಸಲ್ಟ್ ಬರುತ್ತೆ, ಒಂದು ಟೈಮ್ ಟೇಬಲ್ ಇರಬೇಕಾ ಬೇಡ? ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕಾ ಇಲ್ವಾ? ಇಲ್ಲ ಅವ್ರಿಗೆ ತಿಂಗಳು ಕಷ್ಟಪಟ್ಟು ಒಂದು ಈ ಸರ್ಕಾರಿ ಕೆಲಸ ತೊಗೊಂಡಾದ್ಮೇಲೆ ಅವ್ರಿಗೆ ಏನು ಒಂದು MLA ಇರ್ಬೋದು, ಒಂದು ಮಿನಿಸ್ಟರ್ಸ್ ಇರ್ಬೋದು, ಒಂದು ತಿಂಗಳಿಗೆ ಕರೆಕ್ಟಾಗಿ ಅವ್ರಿಗೆ ಸ್ಯಾಲ್ರಿ ಹೋಗುತ್ತಾ ಇಲ್ವಾ? ಅವ್ರಿಗೆ ಅಲೋಯೆನ್ಸ್ ಹೋಗುತ್ತೆ, ಪೆನ್ಷನ್ಸ್ ಹೋಗುತ್ತೆ, ಮೇಂಟೆನೆನ್ಸ್ ಹೋಗುತ್ತೆ, ಅವರಿಗೆ ಎಲ್ಲ ಫೆಸಿಲಿಟೀಸ್ ಸಿಗುತ್ತೆ. ಒಬ್ಬ ಮಿನಿಸ್ಟರು ಅವ್ನು ಕುಡಿಯೋ ಒಂದು ಕಪ್ ಟೀಯಲ್ಲಿ ಏನು ಸಕ್ಕರೆ ಇರ್ಬೋದು, ಒಂದು ಟೀ ಪೌಡರ್ ಇರ್ಬೋದು, ಪ್ರತಿಯೊಂದು ಯಾರು ಪೇ ಮಾಡಿರೋ ಟ್ಯಾಕ್ಸ್? ಅದು ನಾವು ಪೇ ಮಾಡಿರೋ ಟ್ಯಾಕ್ಸ್ ಮನಿಯಿಂದ ಅವರು ಫೆಸಿಲಿಟೀಸ್ ಯೂಸ್ ಮಾಡ್ತಾ ಇರೋದು. ಒಂದು ಟೀ ಕುಡಿತಾರಲ್ಲ, ಅದರಲ್ಲಿ ಆ ಶುಗರ್ ಕೂಡ ನಾವು ಪೇ ಮಾಡ್ತಿರೋಂಥ ಟ್ಯಾಕ್ಸ್ ಮನಿಯಿಂದನೇ ಅವ್ರು ಮಾಡ್ತಾ ಇರೋಂಥದ್ದು, ಖರ್ಚು ಮಾಡ್ತಾ ಇರೋದು. ಒಂದು ಸೆಷನ್ ನಡಿಬೇಕಾ ಇರ್ಬೋದು, ಒಂದು ಏನೇ ಒಂದು ಅಸೆಂಬ್ಲಿ ಇರ್ಬೋದು, ಒಂದು ವಿಧಾನಸೌಧದಲ್ಲಿ ಸರ್ಕಾರಿ ಕೆಲಸದಲ್ಲಿ ಯಾರೆಲ್ಲ ಎಂಪ್ಲಾಯೀಸು ಸ್ಯಾಲ್ರಿ ತೊಗೊತಿದ್ದಾರೆ, ಅದೆಲ್ಲ ಯಾರ ಮನಿ, ಯಾರು ದುಡ್ಡದು? ಸಾರ್ವಜನಿಕರು ಪೇ ಮಾಡ್ತಿರೋಂಥ ಒಂದು ಟ್ಯಾಕ್ಸ್ ಮನಿಯಿಂದ ಅವರು ಸರ್ಕಾರ ನಡೆಸ್ತಾ ಇರೋಂಥದ್ದು. ಇವರು ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿ ಎಷ್ಟು ವರ್ಷ ಬೇಕಾಗುತ್ತೆ ಇವರಿಗೆ? ಒಂದು ಟೈಮ್ ಟೇಬಲ್ ಬೇಕಲ್ವಾ? ನೋಟಿಫಿಕೇಶನ್ ಮಾಡಿ ಯಾವಾಗ ಒಂದು ಆರ್ಡರ್ ಕಾಪಿ ಕೊಡ್ತೀನಿ ಅನ್ನೋದಾದ್ರೂ ಒಂದು ಟೈಮ್ ಟೇಬಲ್ ಇರಬೇಕು. UPSC ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿ ಅಲ್ಲೂ ಕೂಡ ಒಂದು ಟೈಮ್ ಟೇಬಲ್ ಇರುತ್ತೆ ಇಲ್ವಾ? ಯಾವುದೇ ಒಂದು ನೋಟಿಫಿಕೇಶನ್ ಆದರೂ 1 ವರ್ಷದ ಕಂಪ್ಲೀಟ್ ಮಾಡ್ತಾರಾ ಇಲ್ವಾ? ಅದು ನಮ್ಮ ಕರ್ನಾಟಕದಲ್ಲೂ ಆಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರೋದು. ಈಗೇನು ವೇಕೆನ್ಸಿ ಇದೆ ಅದ್ರ ಜೊತೆ ಇನ್ನೂ 50,000 ವೇಕೆನ್ಸಿ ಕರಿಬೇಕು ಇವರು. 1 ವರ್ಷದಲ್ಲಿ 56,000, 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಇದು 4 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಸರ್ಕಾರ ಬಂದು. ಅಟ್ಲೀಸ್ಟ್ 1 ಲಕ್ಷ ವೇಕೆನ್ಸಿ ಆದ್ರೂ ಫಿಲ್ ಆಗ್ಬೇಕಲ್ವಾ? ಹೌದಾ ಇಲ್ವಾ? ಮತ್ತೆ ಮುಂಬರುವ ಎಲ್ಲಾ ನೋಟಿಫಿಕೇಶನ್ KPSC ಯಾವುದೇ ಕಾರಣಕ್ಕೂ ಕೊಡ್ಬಾರ್ದಲ್ವಾ? ಮತ್ತೆ ಈಗ ಆಗಿರೋ ಒಂದು KPSC ಆಗಿರೋ ಅಕ್ರಮಗಳನ್ನ CBI ತನಿಖೆ ಮಾಡ್ಬೇಕಲ್ವಾ? ಅಲ್ಲಿ KEAದಲ್ಲಿ 35 ಮಾರ್ಕ್ಸ್ ತಗೊಂಡಿರಲ್ಲ ಔಟ್ ಆಫ್ 200ಗೆ, ಇಲ್ಲಿ KPSCಲಿ 180, 190 ಅವನೇ ಫಸ್ಟ್ ರ್ಯಾಂಕು. ಅದು ಹೆಂಗೆ ಸಾಧ್ಯ? ಇಲ್ಲಿ KEAದಲ್ಲಿ 35 ಮಾರ್ಕ್ಸ್ ತೊಗೊಳಕ್ಕಾಗಲ್ಲ. ಕ್ವಶನ್ ಪೇಪರ್ ಕಂಪ್ಯಾರಿಟಿವ್ಲಿ KPSCಗೂ KEA ಕಂಪೇರ್ ಮಾಡಿದ್ರೆ KEAದಲ್ಲಿ ಸ್ವಲ್ಪ ಈಸಿನೇ ಇರುತ್ತೆ, ಹೌದಾ ಇಲ್ವಾ? ಅಲ್ಲಿ 180 ಮಾರ್ಕ್ಸ್ ತೊಗೊಂಡ್ರೆ ಇಲ್ಲಿ ಔಟ್ ಆಫ್ ತೊಗೊಬೇಕಾಗುತ್ತೆ. ಅಂತಂದ್ರೆ ಇಲ್ಲಿ 35 ಮಾರ್ಕ್ಸ್ ತೊಗೊತಾ ಇದ್ದಾರೆ, ಅಲ್ಲಿ 180 ಮಾರ್ಕ್ಸ್ ತೊಗೊತಾ ಇದ್ದಾರೆ. ಇದೆಯಲ್ಲ ನಮ್ಮ ಹತ್ರ ಪ್ರೂಫ್ ಇದೆಯಲ್ವಾ? KEA ರಿಫಾರ್ಮ್ ಆದಂಗೆ ಅಲ್ಲೇನು ಒಂದು ರಿಫಾರ್ಮ್, ಒಂದು ಟ್ರಾನ್ಸ್ಪರೆನ್ಸಿ ಇದೆ, ಅದನ್ನ KPSC ಮಾಡ್ಕೊಂಡಿದ್ರೆ ನಾವೆಲ್ಲ ಎಕ್ಸಾಮ್ಸು KPSC ಕೊಡ್ಬೋದು ಅಂತ ಹೇಳ್ಬೋದಾಯ್ತು, ಹೌದಾ? ಅಲ್ಲಿ ಆ ರೀತಿ ಇಲ್ಲ. ಈಗ ಪ್ರತಿಯೊಂದು ಕರಪ್ಷನ್ ಇದೆ. ಹಂಗಾಗಿ ಮುಂಬರುವಂಥ ಎಲ್ಲ ಎಕ್ಸಾಮ್ಸು KEA ಕೊಡಬೇಕು. ಮತ್ತು ಈಗೇನು KPSC ಆಲ್ರೆಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಲಾಸ್ಟ್ 5 ವರ್ಷದಿಂದ, ಅಷ್ಟು ಎಕ್ಸಾಮ್ಸ್ನ ಏನು ಮಾಡಬೇಕು? CBI ತನಿಖೆ ಆಗಲೇಬೇಕು. ಅದನ್ನು ಒತ್ತಾಯ ಮಾಡಿ ಇದೇ ತಿಂಗಳು 27ನೇ ತಾರೀಕು ಅಂದರೆ ಶುಕ್ರವಾರ ನಾವು ಜಗತ್ ಸರ್ಕಲ್ ಅಂದರೆ ಅಂಬೇಡ್ಕರ್ ವೃತ್ತ ಇದೆಯಲ್ಲ, ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ
DC ಕಚೇರಿ ತನಕ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಿಮ್ಗಳ ಜೊತೆ ನಿಮ್ಮ ಸ್ನೇಹಿತರು ಯಾರು ಇವಾಗ ಕಲಬುರಗಿಯಲ್ಲಿ ಇಲ್ಲ ಅವ್ರನ್ನೆಲ್ಲರೂ ನೀವು ಆವತ್ತಿನ ದಿನ ಕರೀಲೇಬೇಕು. ಯಾರಿಗೋಸ್ಕರ ಮಾಡ್ತಾ ಇರೋಂಥದ್ದು ಹೋರಾಟ? ಇಲ್ಲ ನಿಮ್ಮ ಪೇರೆಂಟ್ಸ್ಗೆ ಹೋಗಿ ಯೂಸ್ ಆಗಲಿ ಅಂತಲ್ಲ, ಇಲ್ಲ ಸಂಬಂಧಿಕರಿಗೆ ಯೂಸ್ ಆಗಲಿ ಅಂತನ? ಯಾರಿಗೋಸ್ಕರ? ಎಷ್ಟು ವರ್ಷ ಅಂತ ಓದಕ್ಕಾಗುತ್ತಿಲ್ಲಿ? ಲೈಬ್ರರಿಲಿ ಕುತ್ಕೊಂಡು ಇದೇ ಕೆಲಸ ಮಾಡ್ತೀರಾ 10 ವರ್ಷ? ಮಾಡೋಕ್ಕಾಗುತ್ತಾ? ಈಗ ನೋಡಿ, ಎಲೆಕ್ಷನ್ಗೆ ಯಾರಾದರೂ ಸತ್ತೋದ್ರೆ ಇಲ್ಲ ಯಾರಾದರೂ ಒಬ್ರು ರಿಸೈನ್ ಮಾಡಿದ್ರೆ ವಿತಿನ್ 6 ಮಂತ್ ಅಲ್ಲ 1 ತಿಂಗಳಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡ್ತಾರಲ್ಲಿ. ಮಾಡ್ತಾ ಇದಾರ ಇಲ್ವಾ ಬೈ ಎಲೆಕ್ಷನ್? ಅದೇ ಇಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಡೆತ್ ಆಗಿದೆ. ಗೌರ್ಮೆಂಟ್ ಎಂಪ್ಲಾಯೀಸ್ ವಾಲಂಟ್ರಿ ರಿಸೈನ್ ಮಾಡಿದ್ದಾರೆ. ವೇಕೆಂಟ್ ಪೋಸ್ಟ್ ಲಕ್ಷಾಂತರ ಪೋಸ್ಟ್ ಇದಾವೆ. ಇವರು ಫಿಲ್ ಮಾಡ್ತಿದಾರಾ? ನಾವು ಅದನ್ನ ಡಿಮ್ಯಾಂಡ್ ಮಾಡಬೇಕು, ನಾವು ಅದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ವೇಕೆಂಟ್ ಪೋಸ್ಟ್ಗೆ ದೇರ್ ಇಸ್ ಒಂದು ಟೈಮ್ ಲಿಮಿಟ್ ಇರಬೇಕಾ ಬೇಡವಾ? ವಿತಿನ್ 6 ಮಂತ್ ಇಲ್ಲ 3 ಮಂತ್ಸ್ ಒಳಗಡೆ ಫಿಲ್ ಮಾಡ್ಬೇಕನ್ನೋ ಒಂದು ಕಾನೂನು ತರಬೇಕು. ಆ ರೀತಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋಣ. ಎಲ್ರಿಗೂ ಒಳ್ಳೇದಾಗುತ್ತೆ. ಆಗುತ್ತಾ ಇಲ್ವಾ? ಎಷ್ಟು ಸಾವಿರಾರು ಲಕ್ಷಾಂತರ ವೇಕೆನ್ಸಿ ಇದೆ ಪೋಸ್ಟ್. ಟೀಚರ್ ವೇಕೆನ್ಸಿ 80,000 ಪೋಸ್ಟ್ ಇದೆ. ಅವ್ರು ಕರೀತಾ ಇರೋದು ಎಷ್ಟು ಹೇಳಿ? 10-20,000 ಪೋಸ್ಟ್ ಕರೀತಿದ್ದಾರೆ. 30,000 ಖಾಲಿ ಹುದ್ದೆ ಇದೆ ಪೊಲೀಸ್ ಇಲಾಖೆಯಲ್ಲಿ. ಆರೋಗ್ಯ ಇಲಾಖೆಯಲ್ಲಿ 40,000 ವೇಕೆನ್ಸಿ ಇದೆ. ಅವ್ರು ಕರೀತಾ ಇರೋದು 5,000 10,000 ವೇಕೆನ್ಸಿ. ಅಷ್ಟು ಹುದ್ದೆಗಳೆಲ್ಲ ಅಟ್ಲೀಸ್ಟ್ ಒಂದು 70% ಆದ್ರೂ ಫಿಲ್ ಮಾಡ್ಬೋದಲ್ಲ? 15,000-20,000 ಕೋಟಿ ಇವರು ಫ್ರೀ ಬೀಸಿ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಅಧಿಕಾರಿ, ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಕೊಡೋ ಅಂತ ಸ್ಯಾಲ್ರಿನ ಇವ್ರು ಎಲ್ಲಿ ಕೊಡ್ತಾ ಇದ್ದಾರೆ? ಅಮೌಂಟು ಫ್ರೀ ಬೀಸಿ ಕೊಡ್ತಿದ್ದಾರೆ. ಅಂದ್ರೆ ನೀವು ಇಲ್ಲಿವರೆಗೂ ನೀವೆಲ್ಲ ಪ್ರಶ್ನೆ ಮಾಡಲ್ಲ, ನೀವೆಲ್ಲಿವರೆಗೂ ಹೋರಾಟ ಮಾಡಲ್ಲ, ಅಲ್ಲಿವರೆಗೂ ನಮ್ಮ ಸಮಾಜದಲ್ಲಿ ಏನೂ ಬದಲಾವಣೆ ಆಗಲ್ಲ. ನಿಮಗೆ ಯಾವುದು ನಿಮ್ಮ ನೀಡ್ನ ಫುಲ್ಫಿಲ್ ಮಾಡಲ್ಲ ಸರ್ಕಾರ. ನಿಮ್ಮ ನೀಡು ಫುಲ್ಫಿಲ್ ಆಗ್ಬೇಕಂದ್ರೆ ಎಲ್ಲರೂ ಒಗ್ಗಟ್ಟಾಗಬೇಕು. ಆಗ್ಬೇಕಾ ಬೇಡವಾ? ಎಲ್ಲರೂ ಒಗ್ಗಟ್ಟಾಗಿ ಇದೇ ತಿಂಗಳು ನೋಡಿ, ತೇಲಿ ಸರು ಬಿಜಾಪುರದಿಂದ ಕಲಬುರಗಿಗೆ ಬಂದಿದ್ದಾರೆ ಅಂತಂದ್ರೆ ಇಲ್ಲಿ ವಾಲಂಟ್ರಿಯಾಗಿ ಎಷ್ಟೊಂದು ಜನ ಹುಡುಗರು ವರ್ಕ್ ಮಾಡ್ತಿದ್ದಾರೆ ಅಂತಂದಾಗ ನೀವು ಒಂದಿನ ಹೋರಾಟಕ್ಕೆ ಬರ್ಬೋದಲ್ಲ? ನಿಮ್ಮ ಜೊತೆ ಗೊತ್ತಿರೋ ಅಷ್ಟು ಜನ ಫ್ರೆಂಡ್ಸ್ನ ಕರ್ಕೊಂಡ್ಬರ್ಬೋದಲ್ಲ? ಆಗೋತಾ ಇಲ್ವಾ? ನಿಮ್ಗೇನಾದ್ರೂ ಒತ್ತಾಯ ಬಂದು ಫೋರ್ಸ್ಫುಲಿ ಕರ್ಕೊಂಡು ಹೋಗ್ಬೇಕಾ? ಒಂದಿನ ಊಟ ನೀರು ನಿದ್ದೆ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಹೋರಾಟದ ಮುಖಾಂತರ ನಮ್ಮ ಏನು ಬೇಡಿಕೆ ಅದನ್ನ ಈಡೇರಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಹೋರಾಟ ಮಾಡ್ಲೇಬೇಕು. ಇವಾಗ ಅನಿವಾರ್ಯ, ಅದು ಏನು ಮಾಡಕ್ಕಾಗಲ್ಲ. ಎಲ್ರೂ ಸೇರಿ ಪ್ರಶ್ನೆ ಮಾಡಿದ್ರೇನೆ ಏನಾದ್ರೂ ಚೇಂಜಸ್ ಆಗೋದು. ಹೌದಾ ಇಲ್ವಾ? ಎಲ್ರೂ ಸೇರಿ ಪ್ರಶ್ನೆ ಮಾಡೋಣ. ದಯವಿಟ್ಟು ಎಲ್ರೂ ನಿಮ್ಮ ಸ್ನೇಹಿತರು ಯಾರು ಇದಾರೆ ಅಷ್ಟು ಜನ ಕರ್ಕೊಂಡು ಎಲ್ಲಿಗೆ ಬರಬೇಕು? ಜಗತ್ ಸರ್ಕಲ್. ಅವತ್ತು ಬೆಳಿಗ್ಗೆ ನೀವೆಲ್ಲ ಗ್ರೂಪಲ್ಲಿ ಇದ್ದೀರಲ್ಲ, ಕಲಬುರಗಿ ಗ್ರೂಪು, ಅಕ್ಸಾ ಕಲಬುರಗಿ ಗ್ರೂಪ್ ಇದೆ. ಎಲ್ಲೋ ಅದ್ರಲ್ಲಿ ಜಾಯ್ನ್ ಆಗಿ ಟೆಲಿಗ್ರಾಮು ಮತ್ತೆ ಅಕ್ಸಾ ಅಫಿಷಿಯಲ್ ಗ್ರೂಪಲ್ಲಿ ನೀವೆಲ್ಲ ಇದ್ದೀರಾ ಅಂತ ಅನ್ಕೊಂತೀನಿ. ಇದ್ದೀರಲ್ಲ? ಎಲ್ಲರೂ ಅದರಲ್ಲಿ ಫ್ರೆಂಡ್ಸ್ಗೆಲ್ಲ ಅದ್ರ ಜಾಯಿನ್ ಮಾಡಿ ಅವತ್ತಿನ ದಿನ ಅಪ್ಡೇಟ್ಸ್ ತಿಳ್ಕೊಂಡ್ಲಿ. ಆಗ್ಬೋದಾ? ಗೊತ್ತಿರೋರಿಗೆಲ್ಲ ಎಲ್ಲ ಊರಿಗೆ ಹೋಗಿದಾರೆ ಅನ್ಕೊಂತೀನಿ, ಎಲ್ಲ ಹಬ್ಬ ಇದೆ ಅಂತ. ಕರೆಕ್ಟಾ? ಎಲ್ರಿಗೂ ವಾಪಸ್ ಕರೆಸಿ ಅವತ್ತೊಂದಿನ ಕಂಪಲ್ಸರಿ ಬರಲೇಬೇಕು. ಆಗ್ಬೋದಾ? ಏನಾದ್ರು ಡೌಟ್ಸ್ ಇದೆಯಾ? ಏನಿಲ್ಲಲ್ಲ. ಹೋರಾಟದ ಮುಖಾಂತರನೇ ಎಷ್ಟೆಲ್ಲ ನಾವು ಸಮಸ್ಯೆ ಬಗೆಹರಿಸಿದೀವ ಇಲ್ವಾ? ಧಾರವಾಡದಲ್ಲಿ 4 ವಿದ್ಯಾರ್ಥಿ ಕ್ಯಾಂಟೀನ್ ತಗೊಂಡ್ಬಂದ್ವಿ. ಒಂದು ಡಿಜಿಟಲ್ ಲೈಬ್ರರಿ ಧಾರವಾಡದಲ್ಲಿ, ಒಂದು ಡಿಜಿಟಲ್ ಲೈಬ್ರರಿ, 4 ವಿದ್ಯಾರ್ಥಿ ಕ್ಯಾಂಟೀನು, ಬೆಂಗಳೂರಲ್ಲಿ 2 ವಿದ್ಯಾರ್ಥಿ ಕ್ಯಾಂಟೀನು, ಒಂದು ಡಿಜಿಟಲ್ ಲೈಬ್ರರಿ. ಒಂದು ಡಿಜಿಟಲ್ ಲೈಬ್ರರಿಗೆ 10 crores ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಆಗಿದೆಯಾ ಇಲ್ವಾ? ಅದು ಸುಮ್ಮನೆ ಅವರೇ ಮಾಡಿದ್ರ ಸರ್ಕಾರ? ನಾವು ನಮ್ಮ ಬೇಡಿಕೆ ಅವ್ರನ್ನ ಇಟ್ಟು ಅವ್ರಿಗೆ ಮನವರಿಕೆ ಮಾಡಿದ್ದಾದ್ಮೇಲೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಹೌದಾ ಇಲ್ವಾ? 5 ವರ್ಷ ವಯೋಮಿತಿ ಸುಮ್ಮನೆ ಕೊಟ್ರಾ? ಹೋರಾಟ ಮಾಡಿ ಕೋರ್ಟ್ ಮುಖಾಂತರ ಹೋಗಿ ಅವ್ರನ್ನ ಚರ್ಚೆ ಮಾಡಿ ಅವರಿಗೆ ಮನವರಿಕೆ ಮಾಡಿದ್ದಾದ್ಮೇಲೆ ತಾನೇ ಅವ್ರು ಮಾಡಿದ್ದು 5 ವರ್ಷ ವಯೋಮಿತಿ. ಹೌದಾ ಇಲ್ವಾ? ಇವಾಗ್ಲೂ ಅಷ್ಟೇ. ಅದು ಕಲಬುರಗಿಯಲ್ಲೂ ಆಗ್ಬೇಕು. ವಿದ್ಯಾರ್ಥಿ ಕ್ಯಾಂಟೀನು ಕಲಬುರಗಿಗೂ ತಗೊಂಬರೋಣ. ಒಂದು 5 ವಿದ್ಯಾರ್ಥಿ ಕ್ಯಾಂಟೀನು, ಅಟ್ಲೀಸ್ಟ್ ಒಂದು 2-3 ಲೈಬ್ರರಿ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಅದನ್ನ ಮುಂದಿನ ದಿನಗಳಲ್ಲಿ ನಾವು ಅಪ್ರೋಚ್ ಮಾಡಿ ಸರ್ಕಾರದ ಮಟ್ಟಿಗೆ ನಾವು ಮಾತಾಡಿ ಕಲಬುರಗಿಯಲ್ಲೂ ತಗೊಂಬರೋಣ. ಎಷ್ಟೆಷ್ಟು ಸುಮ್ಮನೆ ಒಂದು ಪ್ರಬುದ್ಧ ಒಂದು ಅಕಾಡೆಮಿ ಇದೆ ನೋಡಿದ್ರಾ? 30 ಕೋಟಿ ಖರ್ಚು ಮಾಡಿದಾರಲ್ಲಿ. ಅಲ್ಲಿ ನೋಡಿದ್ರಲ್ಲಿ ಯಾರು ಹೋಗೋದೇ ಇಲ್ಲ. ಅಲ್ಲಿ ಹೋಗ್ತಾ ಇದಾರೆ ಯಾರಾದ್ರು? 10 ಜನ ಆಗ್ತಾ ಇಲ್ಲ ಅಡ್ಮಿಷನ್ ಆಗಿ. ಸುಮಾರು 500 ಜನ ಅಡ್ಮಿಷನ್ ಆದ್ರೆ 10 ಜನ ಹೋಗ್ತಾ ಇಲ್ಲ ಇವತ್ತು. ಯಾಕೆಂದ್ರೆ ಸ್ಟೇ ಫಂಡ್ ಕೊಡ್ತಾ ಇಲ್ಲ ಅಂತ ಹೇಳಿ. ಪ್ರಬುದ್ಧ ಅಕಾಡೆಮಿದು ಎಷ್ಟು ಜನ, 500 ಜನ ಏನು ಅಡ್ಮಿಷನ್ ಆಗಿದ್ದಾರೆ, ಅಷ್ಟು ಜನಕ್ಕೆ ಸ್ಟೇ ಫಂಡ್ ಕೂಡ ಕೊಡಬೇಕು. ಆ ರೀತಿ ನಾವು ಹೋರಾಟ ಮಾಡೋಣ. ಇದೇ ತಿಂಗಳು 27ನೇ ತಾರೀಕು, ಮಾರ್ಚ್ 27ನೇ ತಾರೀಕು ಶುಕ್ರವಾರ
ಜಗತ್ ಸರ್ಕಲ್ ಇಂದ DC ಕಚೇರಿ ತನಕ ಪ್ರತಿಯೊಬ್ಬರು ಈ ಒಂದು ಹೋರಾಟಕ್ಕೆ ಭಾಗಿಯಾಗಬೇಕು. ಅವ್ರಿಗೂ ಸ್ಟೇ ಫಂಡ್ ಸಿಗ್ಬೇಕಾ ಬೇಡವಾ? ಸಿಗ್ಬೇಕಲ್ವಾ? ಸರ್ಕಾರದಲ್ಲಿ ನೋಟಿಫಿಕೇಶನ್ ಮೆನ್ಷನ್ ಮಾಡಿದಾರೆ ಅಂತಂದ್ರೆ ಇವರೇ ಒಂದು ಲೆಟರ್ ಬರ್ದಿಲ್ಲ ಇವರು DC ಅವರು ಸರ್ಕಾರಕ್ಕೆ. ಅಲ್ಲಿ ಜಾಯಿಂಟ್ JDನೂ ಅಷ್ಟೇ. ಅಲ್ಲಿ ಏನು ಪ್ರಯೋಜನ ಏನು? ಅವರೆಲ್ಲ ಏನಕ್ಕಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬರೀ ಲೂಟಿ ಮಾಡೋದ್ರಲ್ಲೇ ಇದ್ದಾರೆ ದುಡ್ಡನ್ನ. ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸ್ತಾನೆ ಇಲ್ಲ. ಯುವಕರ ಬಗ್ಗೆ ಅವ್ರ ಗಮನನೇ ಇಲ್ಲ. ಅವ್ರು ಎಲ್ಲಿ ಸೈನ್ ಹಾಕಿದ್ರೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಯೋಚನೆ ಮಾಡ್ತಿದ್ದಾರೆ ಅಷ್ಟೇ ಹೊರತು ಎಲ್ಲಿ ಆಸ್ತಿ ಮಾಡೋಣ, ಎಲ್ಲಿ ಲೂಟಿ ಮಾಡೋಣ ಇದೇ ಅಷ್ಟೇ ಯೋಚನೆ ಮಾಡ್ತಿದ್ದಾರೆ ಇವರು. ಸರ್ಕಾರದ ಮಟ್ಟಿಗೆ ಹೋಗಿ ಚರ್ಚೆ ಮಾಡೋ ಅಂಥದ್ದು ಇವ್ರಿಗಿದೆ. ಅದು KKRDBಯಲ್ಲಿ ದುಡ್ಡಿದೆ. ಅದು 5,000 ಕೋಟಿ ಬರುತ್ತೆ. ಎಷ್ಟು ಫಂಡ್ ಇದೆ? ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದುಡ್ಡಿಲ್ವಾ? ಇದನ್ನೆಲ್ಲ ನಾವು ಖಂಡಿಸ್ಬೇಕಷ್ಟೇ. ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಏನೂ ಚೇಂಜಸ್ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಹೋರಾಟಕ್ಕೆ ಭಾಗಿಯಾಗಿ. ಆಗ್ಬೋದಾ? ಎಸ್ ಆರ್ ನೋ?